ಯದಾ ಭೂತ ಪೃಥಕ್ ಭಾವಂ ಏಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಯಾವಾಗ ಒಬ್ಬ ಮನುಷ್ಯ ಎಲ್ಲ ವಿಧ ರೀತಿಯಾದ ವ್ಯಕ್ತಿಗಳಲ್ಲೂ ಇರುವ ಆತ್ಮ ಒಂದೇ ಕಡೆ ಒಂದಾಗೆ ಕಾಣ್ತಾನೋ ಆಗ ಅವನು ಮೋಕ್ಷವನ್ನ ಪಡಿತಾನೆ. ಕೌಂತೆಯ ಈ ಅವಿನಾಶಿ ಆದ ಮತ್ತೆ ಆದಿ ಅಂತ್ಯವೇ ಇಲ್ಲದಂತಹ ಆತ್ಮ ಯಾವುದೇ ರೀತಿಯಾದಂತಹ ಪ್ರಕೃತಿಯ ಗುಣಗಳಿಗೆ ಅವಲಂಬಿಸದೆ ಬಂಧನಕ್ಕೊಳಗಾಗದೆ ಇದ್ರೆ ಆಗ ಯಾವುದೇ ಕೆಲಸವೂ ಅದು ಮಾಡಿದಂತೆಯೂ ಇರಲ್ಲ, ಮತ್ತೆ ಯಾವುದೇ ಬಂಧನಕ್ಕೂ ಅದು ಒಳಗಾಗಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.